ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್, ಈಗ ಲಾಸ್ಟ್ ವಿಡಿಯೋದಲ್ಲಿ ನೀವು ಹೇಳಿದ್ರಿ ನಾವು ಪ್ರೊಟೆಕ್ಷನ್ಗೆ ವ್ಯಕ್ತಿಗಳಿಗೆ ಏನು ಮಾಡಿಕೊಡ್ಬೇಕು, ಮನೆಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು, ಮತ್ತು ವ್ಯಾಪಾರ ವ್ಯವಹಾರ, ಸೊ ಈ ಜಾಗಗಳಲ್ಲಿ ಕೂಡ ನಮ್ಮ ಕಡೆಯಿಂದ ಒಂದಷ್ಟು ಏನೋ ಒಂದು ಮಾಡಿಕೊಡ್ತೀವಿ. ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ. ಈಗ ನಿಮ್ಮ ಹತ್ರ ಏನೆಲ್ಲ ವಿಚಾರಗಳಿದ್ದಾವೆ, ಏನೆಲ್ಲ ಮಾಡಿ ಕೊಡ್ಬೋದು ನೀವು, ಅವುಗಳ ಬಗ್ಗೆ ತಿಳಿಸಿ, ಯಾವೆಲ್ಲ ಕೆಲಸಗಳಿಗೆ ಏನೇನಿದೆ ಅದರದ್ದು ಬೆನಿಫಿಟ್ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಮ್ಮ ಹೀಲಿಂಗ್ ಸೆಂಟರ್ ಯಾವಾಗ ಓಪನ್ ಆಯಿತು, ನಾನು ಯಾವಾಗ ಈ ವಿದ್ಯೆಯನ್ನು ಕಲಿತೆ, ನಾನು ಯಾವಾಗ ಯಂತ್ರವನ್ನು ಬರೆಯೋಕಿಡ್ದೆ, ಆವಾಗಿಂದನೂ ಬಹಳಷ್ಟು ಯಂತ್ರಗಳು ಸೇಲ್ ಆಗಿರೋದು ಒಂದು ಸರಸ್ವತಿ ಯಂತ್ರ ನಮ್ಮಲ್ಲಿ. ಸರಸ್ವತಿ ಯಂತ್ರ ಮಕ್ಕಳಿಗೆ ಇನ್ನೂವರೆಗೂ ಕೂಡ ಅದು ತುಂಬಾನೇ ಟ್ರೆಂಡಿಂಗ್ ಅನ್ಕೊಳ್ಳಿ. ನಮ್ಮ ಒಂದು ಹೀಲಿಂಗ್ ಸೆಂಟರ್ ಅಲ್ಲಿ ಜಾಸ್ತಿ ಬರೆಯುವಂಥದ್ದು, ಜಾಸ್ತಿ ಹೋಗುವಂಥದ್ದೇ ಸರಸ್ವತಿ. ಅದೇನು ಎಜುಕೇಶನ್ ಖಂಡಿತವಾಗ್ಲು ಒಂದು ಏನು ಅಂದ್ರೆ, ಒಂದನೇ ತರಗತಿ ಮಗುವಿಂದ ಹಿಡಿದು LLB, MBBS, MBA ಅಬ್ರಾಡ್ ಅಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲಿವರೆಗೂ ನಮ್ಮ ತಾಯ್ತಗಳು ಹೋಗ್ತಾರೆ. ಅಂದ್ರೆ ಅದು ತಾಯ್ತ ಖಂಡಿತವಾಗ್ಲು ಒಳಗಡೆ ನೀವು ಬಾರದು ಸರಸ್ವತಿ ಯಂತ್ರ. ಹೌದು, ಅದು ಮಕ್ಕಳಿಗೆ ಹಾಕೋದ್ರಿಂದ ಅವರು ವಿದ್ಯೆಯಲ್ಲಿ ಖಂಡಿತ ವಿದ್ಯಾಭ್ಯಾಸ ಪೂರ್ಣವಾಗುತ್ತೆ, ಎಲ್ಲೂ ಅಡೆತಡೆ ಇಲ್ದಂಗೆ ಪೂರ್ಣವಾಗುತ್ತೆ. ಕೆಲವೊಂದು ಇದರಲ್ಲಿ ಜಾತಕದ ದೋಷದಿಂದ ವಿದ್ಯೆ ಅಡೆತಡೆ ಆಗ್ತಾನೆ ಇರುತ್ತೆ. ಮಗು ಚೆನ್ನಾಗಿ ಓದ್ತೀನಿ ಅಂದ್ರು ಮಗುಗೆ ಏನಾದ್ರೂ ಒಂದು ಕಾಯಿಲೆ ಬಂದು ಸ್ಕೂಲ್ಗೆ ಹೋಗಕ್ಕಾಗ್ತಿರ ಈ ತರ. ಈಗ ಅವರು ಹೈಯರ್ ಎಜುಕೇಶನ್ ಮಾಡ್ತಿರ್ತಾರೆ, ತುಂಬಾ ಕಷ್ಟಪಟ್ಟು ಅಬ್ರಾಡ್ಗೆ ಹೋಗಿರ್ತಾರೆ, ಎಲ್ಲ ಸರಿ, ಆದ್ರೂ ಅಲ್ಲಿ ಏನೋ ಒಂದು ಸಮಸ್ಯೆಯಿಂದ ಆಗ್ತಿರಲ್ಲ. ಸೊ ಪ್ರತಿಯೊಬ್ರು ಕೂಡ ಸರಸ್ವತಿ ಯಂತ್ರವನ್ನ ಧಾರಣೆ ಮಾಡ್ಬೋದು. ಏನು ಮಾಡೋದಿಲ್ಲ, ಧಾರಣೆ ಮಾಡ್ಬೋದು. ಇಲ್ಲ ಅಂದ್ರೆ ಆ ತಾಯ್ತವನ್ನ ನೀವು ಎಲ್ಲಿ ಬುಕ್ಸ್ ನ ಇಟ್ಟಿರ್ತೀರಲ್ವಾ, ಅಲ್ಲಿ ಇಟ್ಬಿಡ್ಬೋದು. ಹಾಕೊಳ್ಳಿಲ್ಲ ಅಂದ್ರೂ ಓದೋ ಜಾಗದಲ್ಲಿ ಇಟ್ರೆ ಆಯ್ತು. ಖಂಡಿತ ತುಂಬಾ ಏನಾದ್ರು ವೈಬ್ಸ್, ಏನಾದ್ರು ಪಾಸಿಟಿವ್ನೆಸ್ ಏನಾದ್ರು ಅಲ್ಲಿಂದ ಕ್ರಿಯೇಟ್ ಬಿಡುಗಡೆ. ಹೌದು, ಪುಸ್ತಕ ಅಂದ್ರೆ ನಾವು ಸರಸ್ವತಿ ಅಂತೀವಿ. ಹಂಗಾಗಿ ಅದ್ರ ಮೂಲಕ ನಮ್ಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆದಾಗುತ್ತೆ. ಅದಕ್ಕೆ ಏನ್ ಪವರ್ ತುಂಬಿರ್ತೀರಾ ಮೇಡಮ್? ಯಂತ್ರಗಳನ್ನ ಬರ್ದಿರ್ತೀವಿ ಅಷ್ಟೇ, ಸರಸ್ವತಿ ಯಂತ್ರವನ್ನ ಬರ್ದಿರ್ತೀವಿ. ಬರ್ದು ಅದಕ್ಕೆ ಏನಾದ್ರು ಬೀಜ ಮಂತ್ರ ಹಾಕಿರ್ತೀವಿ. ಜೊತೆಗೆ ಕೆಲವೊಂದು ಏನು ಇದು ಗೋರಾಜನ, ಕಸ್ತೂರಿ ಜನ, ಪಾದರಸ ಇವೆಲ್ಲ ಹಾಕ್ತಿವಿ, ರಕ್ತಚಂದನ ಇವೆಲ್ಲ ಹಾಕದಾಗ್ಲೇ ಅದು ತಾಯ್ತ ಒಂದು ಪವರ್ ತಗೊಳ್ಳೋದು, ಆಕ್ಟಿವ್ ಆಗೋದು. ಸೊ ಇಷ್ಟೆಲ್ಲ ಮಾಡಿರ್ತೀವಿ. ಒಂದು ತಾಯ್ತ, ಸರಸ್ವತಿ ತಾಯ್ತ ಬಹಳಷ್ಟು ಹೋಗಿದಾವೆ ಬಿಡಿ, ನಮ್ಮ ಹೀಲಿಂಗ್ ಸೆಂಟರ್ ಇಂದ ಬಹಳಷ್ಟು ಹೋಗಿದೆ. ಇನ್ನು ಸರ್ವಕಾರ್ಯ ಸಿದ್ಧಿ ಯಂತ್ರ ಇರ್ಬೋದು, ಧನಾಕರ್ಷಣ ಯಂತ್ರ ಇರ್ಬೋದು. ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅದನ್ನ ನೋಡಿ ನಾವು ಮಾಡ್ಕೊಡುವಂಥದ್ದು. ಎಷ್ಟು ದಿನ ಬೇಕಾಗುತ್ತೆ ಈ ತರದೊಂದು ಯಂತ್ರ ಮಾಡಿ ಕೊಡಕ್ಕೆ? ಸರಿ, 1 ವಾರ 10 ದಿನ ತಗೋತೀವಿ. ಜನರುಗಳ ಮೇಲೆ ಡಿಪೆಂಡಬಲ್ ಆಗಿರುತ್ತೆ. ಜನ ಜಾಸ್ತಿ ಬಂದಾಗ ಎಲ್ಲರೂ ನಮ್ಮ ಕಡೆ ಯಂತ್ರ ಬರೆಯೋರೇ ಇಲ್ಲ. ನಮ್ಮ ಗುರುಗಳು, ನಾವೊಂದು 3-4 ಜನ ಏನ್ ಸಿದ್ಧಿ ಮಾಡ್ಕೊಂಡಿರ್ತೀವಿ ಅಷ್ಟೇ ಜನ ಯಂತ್ರ ಬರೆಯೋಕ್ಕಾಗೋದು. ಏನು ಸಿದ್ಧಿ ಮಾಡ್ಕೊಂಡಲೇ ಯಂತ್ರ ಬರಿತೀವಿ ಅಂತ ಅಂದ್ರೆ ಸಮಸ್ಯೆಗೆ ಒಳಗಾಗ್ಬಿಡ್ತೀವಿ, ಕಾಯಿಲೆ ಬೀಳ್ತೀವಿ, ತುಂಬಾನೇ ಸಮಸ್ಯೆ ಆಗುತ್ತೆ. ಬೇಕಾಬಿಟ್ಟು ಯಂತ್ರಗಳನ್ನ ಬರಿತೀವಿ ಅಂದ್ರೆ, ಯಂತ್ರ ಬರಿವಾಗ್ಲೂ ಸರಿ ನಮ್ಮ ಮನಸ್ಸು ಅಷ್ಟು ಶುದ್ಧವಾಗಿರ್ಬೇಕು. ನಾವೇನಾದ್ರೂ ಒಂದು ಚಿತ್ ಮಾಡಿದ್ರು ಕೂಡ ಸಡನ್ ಕೈ ಕುಯ್ಕೊಳ್ಳೋದು ಏನೋ ಒಂದ್ ಆಗ್ಬಿಡುತ್ತೆ, ಅಲ್ಲೇ ನಮ್ಗೆ ಅನ್ಸ್ಬಿಡುತ್ತೆ ತಪ್ಪು ಮಾಡ್ದೆ ನಾನು. ಖಂಡಿತವಾಗ್ಲು ಅಷ್ಟು ಪ್ರಾಮಾಣಿಕವಾಗಿ ನಾವು ಯಂತ್ರವನ್ನ ಬರೆದ್ರೆ ಮಾತ್ರ ಅದು ಸಿದ್ಧಿ ಆಗುತ್ತೆ, ಕೆಲಸ ಮಾಡುತ್ತೆ. ಖಂಡಿತವಾಗ್ಲು ಸುಮ್ನೆ ಬರ್ಕೊಟ್ರೆ ಅದು ಮಾಡಲ್ಲ. ಬೇಕಾಬಿಟ್ಟು ಹಿಂಗ್ ಬರ್ದ್ ನಂಗೆ ಕೊಡ್ತೀನಿ ಅಂತ ಅಂದ್ರೆ ಸಾಧ್ಯನೇ ಇಲ್ಲ. ಅದು ಕೆಲಸನೂ ಮಾಡಲ್ಲ, ಮತ್ತೆ ಅದು ನಿಮ್ಗೂ ಸಮಾಧಾನ ಇರಲ್ಲ. ಅದಕ್ಕೋಸ್ಕರನೇ ನಾನು ಪದೇ ಹೇಳ್ತಿರ್ತೀನಿ, ಯಂತ್ರಗಳನ್ನ ಸಿದ್ಧಿ ಮಾಡ್ಕೊಂಡಲೇ ಬರೆಯಕ್ ಹೋಗ್ಬೇಡಿ ಯಾರು ಅಂತ ಹೇಳ್ತಾನೆ ಇರ್ತೀನಿ. ಸೊ ಈಗ ಇದು ಸರಸ್ವತಿ ಯಂತ್ರ ವಿದ್ಯಾಭ್ಯಾಸಕ್ಕೆ, ವ್ಯಾಪಾರ ವ್ಯವಹಾರಕ್ಕೆ ಅದಕ್ಕೆ ಯಾವ ತರ? ಧನಾಕರ್ಷಣ ಯಂತ್ರವನ್ನ ಮಾಡ್ಕೊಡ್ತೀವಿ. ವ್ಯಾಪಾರದ ಸ್ಥಳದಲ್ಲಿ ಇಡುವಂಥದ್ದು. ಮತ್ತೆ ಇದು ಸಂಪತ್ ಅಭಿವೃದ್ಧಿ ತಂಬಿಗೆಯನ್ನ ಕೊಡ್ತೀವಿ. ಅದು ವ್ಯಾಪಾರದ ಸ್ಥಳದಲ್ಲಾದ್ರೂ ಇಡ್ಬೋದು, ಮನೆಯಲ್ಲಾದ್ರೂ ಇಡ್ಬೋದು. ಇನ್ನು ಮಾಟ ಮಂತ್ರ ಅಂತ ಬಂದವ್ರಿಗೆ ಪ್ರಯೋಗ ನಿವಾರಣೆಯನ್ನ ಮಾಡ್ಕೊಡ್ತೀವಿ, ತಂಬಿಗೆಯನ್ನ ಕೊಡ್ತೀವಿ. ಅದು ಒಂದು 11 ದಿವಸ ಪೂಜೆ ಮಾಡಿ ಅರಿಯೋ ನೀರಿಗೆ ಬಿಡುವಂಥದ್ದು. ಶತ್ರುನಾಶದ ಯಂತ್ರವನ್ನ ಮಾಡ್ಕೊಡ್ತೀವಿ, ಅದನ್ನ ಪೂಜೆ ಮಾಡಿ ಬಿಳಿ ಎಕ್ಕದ ಗಿಡಕ್ಕೆ ಕಟ್ಟುವಂಥದ್ದು, ಅವರು ಧಾರಣೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ತ್ರಿಪುರ ಸುಂದರಿ ಭಗವತಿ ಯಂತ್ರಗಳನ್ನ ಮನೆ ಕಟ್ಟುವಂಥದ್ದು, ಇವೆಲ್ಲ ನಾವು ಮಾಡ್ಕೊಡ್ತೀವಿ. ಸೊ ತುಂಬಾ ಇದೆ ವಿಚಾರ. ಪ್ರತಿಯೊಂದನ್ನು ಕೂಡ ನಾವು ಗುರುಗಳ ಮಾರ್ಗದರ್ಶನವಿಲ್ಲದಲೇ ನಾನು ಏನು ಮಾಡಕ್ ಹೋಗೋದು ಇಲ್ಲ. ಪ್ರತಿಯೊಂದೂ ಅಷ್ಟೇ. ಶ್ರೀವಿದ್ಯೆಯಲ್ಲಿ ಏನಾದ್ರೂ ಅನುಮಾನ ಬಂದ್ರು ನಾನು ಕೇಳಿ ಮುಂದುವರಿತೀನಿ, ರೇಖಿಯಲ್ಲಿ ಏನಾದ್ರೂ ಅನುಮಾನ ಬಂದ್ರು ಕೇಳ್ತೀನಿ, ಯಂತ್ರ ಮಂತ್ರದಲ್ಲಿ ಬಂದ್ರು ಗುರುಗಳನ್ನ ಕೇಳ್ತೀನಿ. ನಮ್ಮ ಗುರುಗಳು ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಮುಂದುವರಿಯಲ್ಲ ಸರ್.
ಓಕೆ, ಅಂದರೆ ವಿಚಾರ ಯಾವುದಾದ್ರೂ ಒಂದು ಕೇಸು ತುಂಬ ಕ್ರಿಟಿಕಲ್ ಬಂದೈತೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದನ್ನ ನೀವು ನಿಮ್ಮ ಗುರುಗಳ ಗಮನಕ್ಕೆ ಖಂಡಿತವಾಗ್ಲೂ ನಾನೇ ದೊಡ್ಡವಳಲ್ಲ ಅಲ್ವಾ ಅವರು ಸಜೆಷನ್ ಮಾಡ್ತಾರೆ. ಹೌದು. ಸೊ ಈ ಥರ ಮಾಡಬೇಕು ಅಂತ ಅದ್ರ ಮಾರ್ಗದರ್ಶನದಲ್ಲಿ ನೀವೇನೇ ಸರಿ ಮಾಡ್ತೀರಾ? ಹೌದು. ಓಕೆ, ಅಂದರೆ ಈಗ ನಿಮ್ಮ ಗುರುಗಳ ಪರಿಚಯ ನೀವು ಮಾಡೇ ಇಲ್ಲ? ಮಾಡಿಲ್ಲ, ಅದು ಮಾಡಿದ್ದೀನಿ. ಹೇಗೆ ಇದೆ? ಕೆಲವೊಬ್ಬರ ಬಗ್ಗೆ ಹೇಳಿದ್ದೀನಿ ನಾನು. ಶ್ರೀ ವಿದ್ಯಾ ಗುರುಗಳು, ಗುರು ಮಸಕಲಮ್ಮ ಅವರು, ಅವ್ರ ಹತ್ರ ನಾನು ಕಲ್ತಿದ್ದು. ಇನ್ನು ರೇಖಿ ಕಲ್ತಿದ್ದು ಪೂಜಾ ಸಜ್ಜನ್ ಅಂತ. ಇನ್ನು ಯಂತ್ರ ಮಂತ್ರ ಅಂದರೆ ನಮ್ಮ ಕುಮಾರ್ ಗುರುಗಳಿದ್ದಾರೆ, ಅವ್ರ ಮೂಲಕ ನಾನು. ಓಕೆ ಓಕೆ. ಸೊ ನಿಮಗೆ ಈಗ ಕೆಲವೊಂದರಲ್ಲಿ ಏನಾದರೂ ಸಕ್ಸಸ್, ಯಾವುದಾದ್ರೂ ಫೇಲ್ಯೂರ್ ಆಗಿರೋ ಕೇಸ್ನ ಸಕ್ಸಸ್ ಮಾಡಬೇಕು ಅಂದರೆ ನಿಮಗೇನೆ ಒಂದು ಹೊಸ ಐಡಿಯಾಗಳು ಬಂದು ಮಾಡ್ತೀರಾ? ಪ್ರತಿಯೊಂದಕ್ಕೂ ಗುರುಗಳ ಕಾಂಟ್ಯಾಕ್ಟಾ ಇಲ್ಲ ದೈವಿ ಕಾಂಟ್ಯಾಕ್ಟಾ, ಯಾವ ಥರ? ದೇವರ ಆಶೀರ್ವಾದನೂ ಇದೆ. ಈಗ ರೇಖಿ ಗುರುಗಳು ಹೇಳೋದು, ಈಗ ಕಲ್ತಿದ್ದೀರಾ, ನಿಮ್ಮ ಸಾಧನೆಯನ್ನು ನೀವು ಮಾಡ್ತಿದ್ದೀರಾ, ಆದರೆ ಸ್ವತಃ ನಿಮ್ಮಲ್ಲಿ ಬರ್ತಕ್ಕಂಥ ಯೋಚನೆ ಏನಿರುತ್ತೆ ಅದು ಬ್ರಹ್ಮಾಂಡದಿಂದ ಬರುವಂಥದ್ದು. ಏನೋ ಒಂದು ಮಾಡಬೇಕು ಅನ್ನೋದು ಬ್ರಹ್ಮಾಂಡದಿಂದ ಸಿಗುವಂತಹ ಸಿಗ್ನಲ್ಸು. ಆ ಥರ ನೀವು ಪ್ರಯತ್ನ ಮಾಡಿ ಅಂತಾರೆ. ಆ ಪ್ರಯತ್ನಗಳು ಖಂಡಿತ ಮಾಡ್ತೀವಿ ನಾವು. ಇನ್ನು ಯಂತ್ರ ಮಂತ್ರದಲ್ಲೂ ಅಷ್ಟೇ, ತೀರಾ ನಾವು ಸ್ವಂತವಾಗಿ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಮಾರ್ಗದರ್ಶನದಲ್ಲೇ ನಾನು ಮಾಡುವಂಥದ್ದು. ದೇವಿಯ ಒಂದು ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರುತ್ತೆ. ಅದು ಕೂಡ ನಾನು ಪ್ರಯತ್ನ ಮಾಡಿರ್ತೇನೆ. ಈ ತಂಬಿಗೆ ಅಂತ ಹೇಳಿದ್ರಿ, ಅದು ಮನೆಯಲ್ಲಿಟ್ಟು 11 ದಿನ ಏನೋ ಸಿದ್ಧಿ ಮಾಡ್ಕೊಂಡು ಅದಾದ್ಮೇಲೆ ಅದು ಮನೆಗೆ ಒಂದು ಅರಿಯೋ ನೀರಿಗೆ ಬಿಡ್ಬೇಕಾಗ ಅದ್ರ ಮನೆಗೆ ಇಟ್ಕೊಳಂಗಿಲ್ವಾ? ಇಲ್ಲ. ಪ್ರಯೋಗ ನಿವಾರಣೆ ತಂಬಿಗೆ ಅಂದ್ರೆ ನಿವಾರಣೆ ಮಾಡಕ್ ಕೊಟ್ಟಿರ್ತೀವಿ. ಅದನ್ನ ನೀವು ಪೂಜೆಯನ್ನ ಮಾಡ್ತೀರಾ, ಅದಾದ್ಮೇಲೆ ಅದನ್ನ ಇದ್ ಮಾಡ್ಕೊತೀರಾ, ನೀರಿಗೆ ಬಿಡ್ತೀರಾ. ಅದೇನ್ ನಿಮ್ಮಲ್ಲಿ ದೋಷ ಇರುತ್ತೆ ಕಳ್ಕೊತೀರಾ. ಯಾವ ತರ ಇದು ಮನೆಯಲ್ಲಿಟ್ಟು 11 ದಿವಸ ಪೂಜೆ ಮಾಡ್ತೀರಾ. ತಂಬಿಗೆ ಕೊಟ್ಟಿರ್ತೀವಿ, ಅದಕ್ಕೆ ಒಂದು ಹೂವನ್ನ ಇಡ್ತಾ ನಿಮ್ದೇನ್ ದೋಷ ಇದೆ ಅದೆಲ್ಲ ಪರಿಹಾರ ಆಗಿದೆ ಅಂತ ಪ್ರತಿದಿನ ಪೂಜೆ ಮಾಡ್ತೀರಾ. 11 ದಿವಸಕ್ಕೆ ಆ ಒಂದು ತಂಬಿಗೆಯನ್ನ ಅರಿಯೋ ನೀರಿಗೆ ಬಿಡ್ತೀರಾ. ಅಂದ್ರೆ ಮನೆಯಲ್ಲಿ ಅದಿಟ್ಟು ಪೂಜೆ ಮಾಡೋದ್ರಿಂದ ಮನೆ ಒಳಗಡೆ ಇರೋ ನೆಗೆಟಿವ್ಗಳನ್ನ ಅದು ಎಳ್ಕೊಳ್ಳುತ್ತೆ. ಅದಾದ್ಮೇಲೆ ಇದನ್ನ ತಗೊಂಡೋಗಿ ನೀರಲ್ಲಿ ಬಿಟ್ಟು ಅರಿಯೋ ನೀರಿಗೆ ಬಿಡ್ತೀರಾ. ಅರಿಯೋ ನೀರಿಗೆ ಬಿಡಬೇಕು. ಮತ್ತೆ ಕೆಲವೊಬ್ರು ಬಾವಿಗೆ ಬಿಡೋದು, ಕೆರೆಗೆ ಬಿಡೋದು ಮಾಡಬಾರ್ದು, ನಿಂತು ನೀರು ಬಿಡಬಾರ್ದು. ಓಕೆ. ಅರಿಯೋ ನೀರಿಗೆ ಬಿಟ್ರೇನೆ ಅದು ದೋಷ ಪರಿಹಾರ. ಅಂದ್ರೆ ಆಗ ಮನೆಗಿಂದ ಏನೈತೆ ನೆಗೆಟಿವ್ ಅದರಿಂದ ಹೊರಟ್ಬಿಡುತ್ತೆ. ಸೊ ಅದಾದ್ಮೇಲೆ ಮನೆಗೆ ಏನಾದ್ರು ರಕ್ಷಣೆಗೆ ಖಂಡಿತ ಮಾಡ್ಕೊಡ್ತೀವಿ. ತಂಬಿಗೆ ಕಟ್ಲೆಯನ್ನ ಕೊಡ್ತೀವಿ, ಕಾಯಿ ಕಟ್ಲೆಯನ್ನ ಕೊಡ್ತೀವಿ. ಅವರ ಮನೆ ದೇವ್ರದ್ದೇ ಕೊಡಿ ಅಂತಂದ್ರೆ ಅವರ ಮನೆ ದೇವರ ಹೆಸರಿನಲ್ಲೇ ಕಟ್ಲೆನ ರೆಡಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಇನ್ನೇನು ಮೃತ್ಯುಂಜಯ ಅಥವಾ ವೀರಭದ್ರ ಈ ತರ ಏನಾದ್ರೂ ಒಂದು ಕಟ್ಟಲೆಗೆ ಒಂದು ಯಂತ್ರವನ್ನ ಇದು ಮಾಡಿ ಕೊಡ್ತೀವಿ. ಸೊ ಅದು ಎಲ್ಲಿವರೆಗೂ ರಕ್ಷಣೆ ಅವ್ರ ಮನೆಗೆ? ಸೂತಕ ಏನಾದ್ರೂ ಒಂದು ಸೂತ್ಕ ಬಂತು ಅಂದ್ರೆ ಅದು ಅಷ್ಟೇ ಮುಗಿತ್ತು. ಮನೆಯಲ್ಲೇ ಏನಾದ್ರು ಸೂತ್ಕ ಆಯ್ತು ಅಂದ್ರೆ ಶಕ್ತಿ ಕಳ್ಕೊಳ್ಳುತ್ತೆ, ಮತ್ತೆ ಹೊಸ್ದಾಗಿ ಮಾಡ್ಕೋಬೇಕು. ಮನೇಲೆ ಏನಾದ್ರು ಸೂತ್ಕ ಹೆಣ್ಮಕ್ಳು ಇದ್ದೇ ಇರ್ತಾರೆ, ಮೆಚೂರ್ಡ್ ಆಗುವಂಥವ್ರು ಇರ್ತಾರೆ, ಬಾಣಿತನ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಅವಾಗ ಶಕ್ತಿ ಕಳ್ಕೊಳ್ಳುತ್ತೆ, ಮತ್ತೆ ಅದನ್ನ ಹೊಸ್ದಾಗಿ ಮಾಡಿ ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ. ಮತ್ತು ಇನ್ನೊಂದು ಯಂತ್ರಗಳ ಬಗ್ಗೆ ಹೇಳ್ತಾನೆ ಇದ್ದೀನಿ. ಈ ಒಂದು ನಮ್ಮ ಇದರಲ್ಲಿ ಮದುವೆ ಯಂತ್ರನೂ ತುಂಬಾ ಚೆನ್ನಾಗಿ ಇದಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಐತೆ. ಎಲ್ಲರಿಗೂ ತುಂಬಾ ಜನಕ್ಕೆ ಮದುವೆ ಸಮಸ್ಯೆಗಳಿದೆ. ತುಂಬಾ ಜನಗಳ ಮನೆಗಳಲ್ಲಿ ಮದುವೆ ಆಗುವಂತವ್ರು ಗಂಡ ಆಗ್ಬೋದು ಹೆಣ್ಣು ಆಗ್ಬೋದು ಸಂಬಂಧಗಳು ಹುಡುಕ್ತಾನೆ ಇರ್ತಾರೆ. ಸೊ ಸಂಬಂಧಗಳು ಕೂಡ ಬರೋದೇ ಇಲ್ಲ. ಇದಕ್ಕೆ ಯಾವ ತರ ಪರಿಹಾರ? ಆದ್ರೂ ನಮ್ಮಲ್ಲಿ ಬಂದವ್ರಿಗೆ ಅವರ ಜಾತಕದಲ್ಲಿ ಏನ್ ದೋಷ ಇರುತ್ತೆ ಆಲ್ರೆಡಿ ಅವ್ರು ಎಲ್ಲಾನು ಮಾಡಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಬಿಡಿ ನಾನು ಈ ದೋಷ ಪರಿಹಾರ ಮಾಡ್ಕೊಂಡೆ ಅಂತಾರೆ, ಇದು ಪರಿಹಾರ ಮಾಡ್ಕೊಂಡೆ ಅಂತಾರೆ. ಲಾಸ್ಟ್ಗೆ ಆಯ್ತು ನಾವು ಕೊಡುವಂತ ತಾಯ್ತ ಧಾರಣೆ ಮಾಡ್ಕೊಳ್ಳಿ, ನಾನು 3 ತಿಂಗಳು ಟೈಮ್ ಕೊಡ್ತೀನಿ, ಅದ್ರೊಳಗಡೆ ನಿಮ್ಮ ಮದ್ವೆ ಸೆಟ್ ಆಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಅದು ಅವರ ನಂಬಿಕೆ. ಓಕೆ ಓಕೆ. ಏನು ಅದನ್ನ ಅಷ್ಟು ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು ಅಂದ್ರೆ ಏನೆಲ್ಲ ಇದೆ? ಏನಿಲ್ಲ ಸರ್, ಅದನ್ನ ತಾಯ್ತವನ್ನ ಕೊಡ್ತೀವಿ, ಧಾರಣೆಯನ್ನ ಮಾಡೋದು ಅಷ್ಟೇ. ಇಲ್ಲಿ ನಾವಿನ್ನೇನು ಹೇಳಲ್ಲ. ಕೆಲವೊಂದು ಪೂಜೆಗಳನ್ನ ಹೇಳ್ಕೊಡ್ತೀವಿ, ಆ ಪೂಜೆಗಳನ್ನ ಮಾಡ್ತಾರೆ. ಕೆಲವೊಂದು ಮಾಲೆ ಹೇಳ್ತೀವಿ, ಆ ಮಾಲೆಯನ್ನ ಧಾರಣೆ ಮಾಡ್ತಾರೆ. ಇನ್ನೊಂದು ತಾಯ್ತ ಕೊಡ್ತೀವಿ, ತಾಯ್ತವನ್ನ ಧಾರಣೆ ಮಾಡ್ತಾರೆ. ಇಷ್ಟು ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ 3 ತಿಂಗಳೊಳಗಡೆ ಮದ್ವೆ ಆಗುತ್ತೆ. ನಂಬಿಕೆ ಇಲ್ಲಿ ಮುಖ್ಯ ಅಷ್ಟೇ. ಓಕೆ ಓಕೆ. ಅಂದ್ರೆ ಸಂಬಂಧಗಳನ್ನ ಹುಡುಕ್ಬೇಕು, ಅವರು ಕಟ್ಕೊಂಡು ಮನೆಯಲ್ಲೇ ಇದ್ಬಿಟ್ರೆ ಆಗೋದಿಲ್ಲ. ಆಗಲ್ಲ, ಅವ್ರ ಪ್ರಯತ್ನ ಮಾಡ್ಲೇಬೇಕು. ಪ್ರಯತ್ನ ಅದೇನಿದೆ ಅದು ಫಾಲೋ ಅಪ್ ಮಾಡಬೇಕು. ಆಗ ಇವರಲ್ಲಿ ಏನೋ ಒಂದು ಇರೋ ದೋಷಗಳು ಸರಿ ಹೋಗಿ ಇವರಿಗೆ ಒಂದು ಯಾವುದೋ ಸಂಬಂಧ ಕೂಡ ಬರುತ್ತೆ. ಉದಾಹರಣೆಗೆ ಯಾವ್ದಾದ್ರು ಈ ತರ ತುಂಬಾ ವರ್ಷಗಳಿಂದ ತುಂಬಾನೇ ಇದಾವೆ ಸರ್, ಅದು ಲೆಕ್ಕ ಇಲ್ಲ. ಈಗ ನಾವು ಎಷ್ಟು ಜಾತಕ ಬರ್ದೋ, ಎಷ್ಟು ಇದ್ ಮಾಡ್ದೋ ಲೆಕ್ಕ ಇಲ್ಲ, ಎಷ್ಟು ಯಂತ್ರ ಬರ್ದೋ ಲೆಕ್ಕ ಇಲ್ಲ. ಲೆಕ್ಕನೇ ಸಿಗದಂಗ ಆಗ್ಬಿಟ್ಟಿದೆ ಈಗ. ಯಾವ್ದು ಲೆಕ್ಕ ಇಲ್ಲ. ಅಂದ್ರೆ ಈಗ ನೀವು ಅಂದ್ರೆ ಮದುವೆಗಳು ಸುಮಾರು ವರ್ಷಗಳಿಂದ ಆಗದೆ ಇರೋರಿಗೆ ಅವ್ರಿಗೆ ನೀವು ಮಾಡಿಕೊಟ್ಟಿರೋ ಒಂದು ಯಂತ್ರ
ಸೊ ಅದು ಸಪೋರ್ಟ್ ಮಾಡೈತೆ. ಮಾಡುತ್ತೆ. ಅದಾದ್ಮೇಲೆ ಅವ್ರ ಮದುವೆ ಆದ್ಮೇಲೆ ಆ ತಾಯ್ತವನ್ನ ಬಿಳಿ ಎಕ್ಕದ ಗಿಡ ಕಟ್ಬೇಕಾಗುತ್ತೆ. ಅದನ್ನ ಹೇಳಿನೇ ಕೊಟ್ಟಿರ್ತೀವಿ. ಇದು ಕೇವಲ ಮದುವೆಗಾಗಿ ಕೊಟ್ಟಿರ್ತೀವಿ. ನಿಮ್ಮ ಮದುವೆ ಆದ್ಮೇಲೆ ಆ ತಾಯ್ತವನ್ನ ತಗೊಂಡೋಗಿ ಬಿಳಿ ಎಕ್ಕದ ಗಿಡಕ್ಕೆ ದಕ್ಷಿಣೆ ಸಮೇತವಾಗಿ ಇಟ್ಟು ತಾಯ್ತವನ್ನ ಕಟ್ಟಿ ಬನ್ನಿ ಅಂತ. ಓಕೆ ಓಕೆ. ಅಂದ್ರೆ ಅದು ಏನೋ ಒಂದು ಸಪೋರ್ಟಿವ್ ಆಗಿತ್ತು, ಅದನ್ನ ಮತ್ತೆ ವಾಪಸ್ ಎಲ್ಲೋ ಬಿಟ್ಟಂಗಾಯ್ತು. ಹೌದು. ಓಕೆ. ಅಂದ್ರೆ ಅದ್ರಲ್ಲಿ ಏನೋ ಒಂದು ಎನರ್ಜಿ ಇರುತ್ತೆ ಅಂತ ಇರುತ್ತೆ. ಅದಾದ್ಮೇಲೆ ನಿಮ್ದು ಮದ್ವೆ ಆಯ್ತಲ್ಲ, ಮತ್ತೆ ಅದರ ಅವಶ್ಯಕತೆ ಇಲ್ಲ. ಅದನ್ನ ಎಲ್ಲಿಗೆ ತಲುಪಿಸ್ಬೇಕು, ಅದು ಹಂಗೆ ಮಾಡ್ಕೊಂಡೇ ಇದ್ರೆ ಏನ್ ತೊಂದ್ರೆ ಇಲ್ಲ. ಬಟ್ ನಮ್ಮ ಏನು ಅಂತಂದ್ರೆ ಕೆಲವೊಂದನ್ನ ಯೂನಿವರ್ಸ್ ನಾವು ಕೊಡ್ಲೇಬೇಕಾಗುತ್ತೆ. ಆ ತರ ಕೆಲವೊಂದು ದೋಷ, ಕೆಲವೊಂದು ಪರಿಹಾರ ಮುಗಿದ್ಮೇಲೆ ಅದನ್ನ ಕೊಟ್ಬಿಡೋದು. ಅದು ಬೇರೆ ತರ ಸಮಸ್ಯೆಗಳು ಕ್ರಿಯೇಟ್ ಮಾಡಕ್ಕೂ ಮೊದಲು ಅದನ್ನ ತೆಗೆದ್ಬಿಡ್ಬೇಕು. ಮತ್ತೇನು ಇಲ್ಲ, ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅದು ಏನಿರುತ್ತೆ ಆ ಪದ್ಧತಿ, ರೀತಿ ನೀತಿ ಏನಿರುತ್ತೆ ಆ ರೀತಿ ಮಾಡೋದು ಒಳ್ಳೇದಷ್ಟೇ. ಒಬ್ಬೊಬ್ರು ಪ್ರಯೋಗ ನಿವಾರಣೆ ತಂಬಿಗೆ ಕೊಟ್ಟಿರ್ತೀವಿ, ಹೇಳ್ಕೊಟ್ಟಿರ್ತೀವಿ. 11 ದಿವಸ ಇಲ್ಲ 21 ದಿವಸದವರೆಗೂ ಮಾಡ್ಕೊಳ್ಳಿ, ಆಮೇಲೆ ಬೇಡ ಅಂತ ಹೇಳಿರ್ತೀವಿ. ಅದಾದ್ಮೇಲೂ ತಿಂಗಳಾನ್ಗಟ್ಲೆ ಇಟ್ಕೊಂಡು ಮೇಡಮ್ ಏನೇನೋ ಸಮಸ್ಯೆ ಆಗ್ತಿದೆ, ಮತ್ತೆ ತಮಗೆ ಯಾಕೆ ಇಟ್ಕೊಂಡಿದ್ದೀರಾ, ಅದನ್ನ ನಿವಾರಣೆ ಮಾಡ್ಕೋಬೇಕಂದ್ರೆ 11 ದಿನ ಆದ್ಮೇಲೆ ಬಿಟ್ಟು ಬಿಡ್ಬೇಕು. ಇಲ್ಲ 21 ದಿನದವರೆಗೂ ಇಟ್ಕೊಳ್ಳಿ ಪೂಜೆ ಮಾಡಿ. ಅದಾದ್ಮೇಲೆ ಬಿಡ್ಬೇಕು. ನಾವ್ ಏನು ಕೊಟ್ಟಿರ್ತೀವಿ, ನಿಮ್ ಮನೆಗಿರೋಂತಹ ನೆಗೆಟಿವ್ ದೋಷ ಪರಿಹಾರ ಆಗ್ಲಿ ಅಂತ ಕೊಟ್ಟಿರ್ತೀವಿ. ಅದಾದ್ಮೇಲೆ ಅದನ್ನ ನೀವು ಬಿಡುಗಡೆ ಮಾಡ್ಕೊಳ್ಳಿ ಅಂತಾನು ಹೇಳಿರ್ತೀವಿ. ಅದನ್ನ ನೀವು ಮನೇಲೆ ಇಟ್ಕೊಂಡ್ರಿ ಸಮಸ್ಯೆ ಜಾಸ್ತಿ ಆಗುತ್ತೆ ತಾನೆ. ಅದನ್ನ ಇಲ್ಲ ಇಟ್ಕೊಳಂಗಿಲ್ಲ, ಜಾಸ್ತಿ ದಿನ ಇಟ್ಕೋಬಾರ್ದು. ಅದನ್ನೂ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಕೇಳದಲೆ. ಅದನ್ನು ಹೇಳಿ ಯಾವ ತರ ಸಮಸ್ಯೆ ಅಂದ್ರೆ ಅದು ಇಟ್ಕೊಂಡ್ರೆ ಯಾವ ತರ ಕ್ರಿಯೇಟ್ ಆಗುತ್ತೆ, ಮತ್ತೆ ಮನೇಲಿ ಕಿರಿಕಿರಿ ಸ್ಟಾರ್ಟ್ ಆಗೋಗುತ್ತೆ. ಏನಕ್ಕೆ ಮಾಟ ಮಂತ್ರ ಪ್ರಯೋಗ ನಿವಾರಣೆ ಅಂತ ಕೊಟ್ಟಿರ್ತೀವಿ, ಮತ್ತದೆಲ್ಲ ಜಾಸ್ತಿ ಆಗೋಗುತ್ತೆ. ಯಾವೆಲ್ಲ ಸಮಸ್ಯೆಗಳು ಇರೋರು ಈ ಒಂದು ತಂಬಿಗೆನ ಇಟ್ಕೊಂಡು ಆ ಪ್ರಯೋಗ ಮಾಟ ಮಂತ್ರ ಆಗಿರುತ್ತಲ್ವಾ, ಅಂತವ್ರು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇವಕ್ಕೆಲ್ಲ ಸಪೋರ್ಟ್ ಇದೆ. ಹೌದು. ಭೂತ ಪ್ರೇತ ಈ ತರದ್ದು ಸಮಸ್ಯೆಗೆ ಆ ತರದಕ್ಕೆ ತಾಯ್ತವನ್ನ ಕೊಡ್ತೀವಿ ನಾವು. ಈ ತಂಬಿಗೆ ಆಗಲ್ಲ, ತಂಬಿಗೆ ಕೊಡಲ್ಲ. ಅದು ಬೇರೆ ತರ ತಂಬಿಗೆ ಇರುತ್ತೆ. ಪ್ರಯೋಗಕ್ಕೆ ಮಾತ್ರ ತಂಬಿಗೆ. ಹೌದು. ತಂಬಿಗೆಗಳು ಎಲ್ಲಾ ರೀತಿಯಲ್ಲೂ ಪ್ರಯೋಗವನ್ನ ಮಾಡ್ತಾನೆ ಇರ್ತೀವಿ, ಅದು ಬೇರೆ ಬೇರೆ ರೀತಿಯಲ್ಲಿ. ಇದು ಸಂಪತ್ತು ಅಭಿವೃದ್ಧಿ ತಂಬಿಗೆ ಇರುತ್ತೆ, ಪ್ರಯೋಗ ನಿವಾರಣೆ ತಂಬಿಗೆ ಇರುತ್ತೆ. ಕೆಲವೊಂದು ಈ ಶತ್ರು ನಿವಾರಣೆಗೆ ಅದೊಂಥರ ಇದು ಕುಡಿಕೆಯಲ್ಲಿ ಮಡಿಕೆಯಲ್ಲಿ ಅವೆಲ್ಲ ಮಾಡ್ಕೊಡ್ತೀವಿ, ಅವೆಲ್ಲ ಬೇರೆ ರೀತಿಯಲ್ಲಿ. ಆದರೆ ಇಲ್ಲಿ ದೇವಿಯನ್ನು ನಾವು ಉಪಾಸನೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಇಲ್ಲಿ ಮಾಟ ಮಂತ್ರ ಇಲ್ಲ, ಕೇವಲ ನಿವಾರಣೆಯನ್ನ ಮಾಡ್ಕೊಡ್ತೀವಿ. ಓಕೆ. ಅದೇನೇ ಪ್ರಯೋಗ ಇದ್ರು ಅದನ್ನ ಸರಿ ಮಾಡ್ಕೊಡ್ತೀವಿ ಅಷ್ಟೇ. ಅದಾದ್ಮೇಲೆ ಆ ಮನೆಗೆ ಆ ವ್ಯಕ್ತಿಗಳಿಗೆ ಹೌದು ಇನ್ನೂ ಜಾಸ್ತಿ ಆಗಿದೆ ಅಂದಾಗ ಅಷ್ಟದಿಗ್ಬಂಧನ ಯಂತ್ರಗಳನ್ನ ಮಾಡ್ಕೊಡ್ತೀವಿ. ನಾವೇ ಬೇಕಾದ್ರೂ ಹೋಗಿ ಆ ದಿಗ್ಬಂಧನವನ್ನ ಮಾಡಿ ಕೊಟ್ಟು ಬರ್ತೀವಿ ಮನೆಗೆ. ಯಾವ ತರ ಇರುತ್ತೆ ಮೇಡಮ್ ಇದು ಅಷ್ಟ ದಿಗ್ಬಂಧನ ಯಂತ್ರ ನೀವು ಕೊಡೋದು? ಅದು ಅಷ್ಟ ದಿಗ್ಬಂಧನ ಯಂತ್ರ ಪೂರ್ತಿ ಚೌಕಾಕಾರವಾಗಿ ಹಾಕ್ತಿವಿ ನಾವು ಮನೆಗೆ. ಅಂದ್ರೆ ಪೂರ್ತಿ ದಿಗ್ಬಂಧನವನ್ನ ಮಾಡ್ತೀವಿ. ಕೆಲವೊಂದು ವಾಸ್ತು ಯಂತ್ರದಿಂದ ಹಿಡಿದು ಭೂವರ ಸ್ವಾಮಿ ಯಂತ್ರದಿಂದ ಹಿಡಿದು ಪ್ರತಿಯೊಂದು ಯಂತ್ರಗಳನ್ನ ಮಾಡಿ ಅಲ್ಲಿ ದಿಗ್ಬಂಧನವನ್ನ ಮಾಡ್ತೀವಿ. ಅಂದ್ರೆ ಮನೆ ನಾಲ್ಕು ಮೂಲೆಯಲ್ಲಿ ಏನಾದ್ರೂ ಇಡ್ತೀರಾ? ಹೌದು, ಯಂತ್ರ. ಅಂದ್ರೆ ನೀವು ಅದನ್ನ ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ನೀವೇ ಇಟ್ಬಿಡ್ತೀರಾ? ಹೌದು. ಸೊ ಅದು ಯಾವ ತರ ಮನೆಗೆ ಮತ್ತೆ ತುಂಬಾನೇ ಒಳ್ಳೇದಾಗೋಗುತ್ತೆ. ಏನು ಅಂದ್ರೆ ಅಷ್ಟದಿಗ್ಬಂಧನ ಯಂತ್ರ ಮುಂದಕ್ಕೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆತರ. ಇನ್ನ ಮನೆ ಕಟ್ಸುವಂತವ್ರು ಕೂಡ ಭೂವರ ಸ್ವಾಮಿ ಯಂತ್ರಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ. ಅದನ್ನ ಮನೆ ಕಟ್ಟೋಕ್ ಮುಂಚೆನೆ ಭೂಮಿಗೆ ದೇವ ಮೂಲೆ, ಈಶಾನ್ಯ ಮೂಲೆಯಲ್ಲಿ ಭೂಮಿಗೆ ಹಾಕಿ ಅವರು ಕಟ್ಟೋಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಭೂಮಿಯಲ್ಲಿನ ದೋಷ ನಿವಾರಣೆ ಆಗುತ್ತೆ. ಓಕೆ ಓಕೆ. ಅಂದ್ರೆ ಮನೆಗಳು ಕಟ್ಟಬೇಕಾದ್ರೇನೆ ಇದು ಮಾಡ್ತಾರೆ. ಹೌದು, ಆತರ ಕೂಡ ಮಾಡ್ತಾರೆ. ಅಂದ್ರೆ ಮನೆಗಳು ಕಟ್ಟಬೇಕಾದ್ರೆ ಏನು ತೊಂದರೆಗಳಾಗಬಾರ್ದು. ಮತ್ತೆ ಭೂಮಿಯಲ್ಲಿನ ಏನೇ ದೋಷ ಇದ್ರು, ನೀವು ಸರ್ಪ ಇದಾಗಿರುತ್ತೋ, ಯಾರಾದ್ರೂ ಮನುಷ್ಯರೇ ಏನಾದ್ರೂ ಆಗಿರ್ತಾರೋ ಆ ಮನೆಯಲ್ಲೋ ಆ ಜಾಗದಲ್ಲೋ, ಅವೆಲ್ಲ ದೋಷ ನಿವಾರಣೆಗೆ ನಾವ್ ಹೇಳಿರ್ತೀವಿ. ಭೂಮಿ ಏನು ಇದೆ ಅದನ್ನೆಲ್ಲ ಶುದ್ಧ ಮಾಡ್ಕೊಂಡೇ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿರ್ತೀವಿ. ಅದಾದ್ಮೇಲೂ ಕೂಡ ದೋಷ ಆಗ್ಬಾರ್ದು ಅಂದ್ರೆ ಭೂವರಹ ಸ್ವಾಮಿ ಯಂತ್ರವನ್ನ ನೀವು ಭೂಮಿಗೆ ಹಾಕಿ ಇದ್ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಸಮಸ್ಯೆಗಳಿಗೂ ಕೂಡ ಯಂತ್ರಗಳ ಮುಖಾಂತರ ನೀವು ಪರಿಹಾರ ಮಾರ್ಗಗಳನ್ನ ಮಾಡಿಕೊಡ್ತಾ ಇದ್ದೀರಾ. ಓಕೆ. ಏನೇ ಒಂದಾದ್ರೂ ಸರ್ ನಾನು ಗುರುಗಳ ಮಾರ್ಗದರ್ಶನದಲ್ಲೇ ಮಾಡ್ತೀನಿ, ಸ್ವತಃ ನಾನು ಮಾಡೋದಿಲ್ಲ. ಸಂಪಾದನೆ, ಹಣಕಾಸು, ಆರ್ಥಿಕವಾಗಿ ಹಣ ಆಕರ್ಷಣೆಗೆ ಅದಕ್ಕೆ ಏನ್ ಮಾಡ್ತೀರಾ?
ಹಣ ಆಕರ್ಷಣೆಗೆನೆ ನಾವು ಮಾಡಿಕೊಡುವಂಥದ್ದು ಧನಾಕರ್ಷಣ ಯಂತ್ರ ಅನ್ನಲ್ಲ, ಆ ಯಂತ್ರವನ್ನು ಮಾಡಿಕೊಡ್ತೀವಿ. ನಮ್ಮ ಕಡೆ ನಮ್ಮ ಇದರಲ್ಲಿ ಮನಿ ಅಟ್ರಾಕ್ಷನ್ ಫೋಟೋ ಸಿಗುತ್ತೆ, ಅದನ್ನು ಕೊಡ್ತೀವಿ. ಮತ್ತು ಬ್ರಾಸ್ಲೈಟ್ಗಳು ಸಿಗ್ತವೆ, ಕ್ರಿಸ್ಟಲ್ಸ್ದು, ಅವನ್ನ ಕೊಡ್ತೀವಿ. ಕಣ್ಣು ದೃಷ್ಟಿಗೆ ಕರಂಗುಲಿ ಮಾಲೆಯನ್ನು ಕೊಡ್ತೀವಿ. ಎಲ್ಲವನ್ನು ಸಿದ್ಧಿ ಮಾಡಿ ನಾವು ನಿಮಗೆ ತಲುಪಿಸ್ತೀವಿ. ಬ್ರಾಸ್ಲೈಟ್ ಅಂದರೆ ಇವಾಗ ನೀವು ಒಂದು ಹಾಕಿದ್ದೀರಾ, ಇದು ಧನಿಯೋಗ್ ಅಂತ. ಹೌದಾ? ನಮ್ಮ ಹೀಲಿಂಗ್ ಸೆಂಟರಲ್ಲೇ ಇದು ತುಂಬಾನೇ ಚೀಫಾಗಿ ಸಿಗ್ತಿರೋದು, ಹಂಗಂತ ಇದು ಒರಿಜಿನಲ್ ಅಲ್ಲ ಅಂತ ಅಲ್ಲ. ನಾನು ಯಾಕೆ ಇದನ್ನ ತುಂಬಾ ಒಂದು ಬೆಸ್ಟ್ ಪ್ರೈಸ್ ಕೊಡ್ತಿದ್ದೀನಿ ಅಂದ್ರೆ ಜನಕ್ಕೆ ತಲುಪಲಿ ಅಂತ. ಯಾವೆಲ್ಲ ಕಲ್ಲಿದಾವೆ ಮೇಡಮ್ ಇದರಲ್ಲಿ? ಇದರಲ್ಲಿ ಎಲ್ಲಾ ತರ ಪೈರೈಟ್ ಇಂದ ಹಿಡಿದು ರೋಸ್ ಕ್ವಾರ್ಟ್ಸ್ ಇಂದ, ಗ್ರೀನ್ ಅವೆಂಚರಿನಿಂದ ಕೆಲವೊಂದು ಸ್ಟೋನ್ಸ್ ಇದೆ, ನಾನು ತೋರಿಸ್ತೀನಿ ನಿಮ್ಗೆ. ಅದು ರಾ ಸ್ಟೋನ್ಸು ಇದಾವೆ, ಕ್ರಿಸ್ಟಲ್ಸ್, ಅದು ತೋರಿಸ್ತೀನಿ ನಾನು ನೆಕ್ಸ್ಟ್. ಸೊ ಇದು ಏನು ಬೆನಿಫಿಟ್ ಕೈಯಲ್ಲಿದ್ರೆ? ಇದು ಕೈಯಲ್ಲಿದ್ರೆ ಒಂದು ಧನಾಕರ್ಷಣೆ ಆಗುತ್ತೆ ಸರ್. ಹೌದು, ಎಲ್ಲಾದ್ರಲ್ಲೂ ದುಡಿಯಕ್ಕಾಗಲ್ಲ, ಕೆಲವೊಂದು ಜನಕ್ಕೆ ಸಿಗ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಅಂದ್ರೆ ನಾವು ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ, ಅದರಲ್ಲಿ ಲಾಭ ಸಿಗುತ್ತೆ ಈ ತರನ? ಹೌದು. ಈಗ ಎಲ್ಲರೂ ಜಾಸ್ತಿ ಪೈರೈಟ್ ಬ್ರಾಸ್ಲೈಟ್ ಹಾಕ್ತಾರೆ. ಇದು ಎಲ್ಲ ರೀತಿಯಲ್ಲೂ ಇದೆ. ಅಂದರೆ ನಿಮಗೆ ಕಣ್ಣು ದೃಷ್ಟಿಗೆ ಟೈಗರ್ ಐ ಇಂದ ಹಿಡಿದು, ರೋಸ್ ಕ್ವಾರ್ಟ್ಸ್ ಇಂದ ಹಿಡಿದು, ಪೈರೈಟ್ ಇಂದ ಹಿಡಿದು, ಗ್ರೀನ್ ಅವೆಂಚರಿನಿಂದ ಹಿಡಿದು ಪ್ರತಿಯೊಂದು ಇದೆ ಇದರಲ್ಲಿ. ಬ್ಲ್ಯಾಕ್ ಟರ್ಮಿನಲ್ಲು ಪ್ರತಿಯೊಂದು ಮಿಕ್ಸ್ ಆಗಿ ನಾವು ಮಾಡಿರುವಂಥದ್ದು. ಈ ಕರಂಗಲಿ ಮಾಲೆ ಹೇಳಿದ್ರಿ, ಹಾಕಿದ್ದೀರಾ? ಅದು ಕೂಡ ಒರಿಜಿನಲ್ ಇರುತ್ತೆ. ಓಕೆ ಓಕೆ ಓಕೆ, ಒರಿಜಿನಲ್ ಇರುತ್ತೆ. ಅದು ಕೂಡ ನೀವು ಟೆಸ್ಟ್ ಕೂಡ ಮಾಡ್ಕೊಬೋದು, ನಿಮ್ಮ ಮನೆಗೆ ತಗೊಂಡೋಗಿ ಅದು ಹೇಗಾದರೂ ನೀವು ಮಾಡ್ಬೋದು, ಅದು ಒರಿಜಿನಲ್ ಅಂತ. ಅದು ಕೂಡ ಕಣ್ಣು ದೃಷ್ಟಿ ನಿವಾರಣೆಗೆ. ಓಕೆ ಓಕೆ, ಅಂದರೆ ಇದು ನಿಮ್ಮ ಒಂದು ಅಂದರೆ ಯಾರು ಹಾಕೊಳ್ತಾರೆ ಆ ಒಂದು ವ್ಯಕ್ತಿಗೆ ಒಂದು ದೃಷ್ಟಿ ಅಂದರೆ ಕಣ್ಣಿನ ದೃಷ್ಟಿ ಸಮಸ್ಯೆಗಳು ಇವೇನು ಎಫೆಕ್ಟ್ ಆಗದೇ ಇರಲಿ ಅಂತ ನಮ್ಮ ಕೈಲಿ, ನಮ್ಮ ಹತ್ರ ಬರೋರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಡ್ತೀವಿ. ಅಂದ್ರೆ ಒಂದೇ ಆಂಗಲ್ ಇಲ್ಲ, ಎಲ್ಲ ಆಂಗಲ್. ಅದಕ್ಕೋಸ್ಕರನೇ ಯಾರೇ ನಮ್ಮ ಹತ್ರ ಬಂದ್ರು ಇಲ್ಲ ನಮ್ಮನ್ನಾಗ್ಲಿ ನಮ್ಮ ದೇವಿನಾಗ್ಲಿ ಬಿಡಲ್ಲ. ನಾನು ಹೇಳ್ತೀನಿ, ನೀವೊಂದು ಮಾರ್ಗದರ್ಶನದಲ್ಲಿ ಹೋಗ್ರಿ, ಒಳ್ಳೇದಾಗುತ್ತೆ. ನೀವೇ ಸ್ವತಃ ನಿಮ್ಮ ಬುದ್ಧಿವಂತಿಕೆಯಲ್ಲೇ ಹೋಗ್ಬೇಡಿ, ಹಳ್ಳಕ್ ಬಿದ್ದ್ಬಿಡ್ತೀರಾ. ಗುರುಗಳ ಮಾರ್ಗದರ್ಶನವಿದ್ರೆ ಒಂದು ದಾರಿ ತಲುಪ್ತೀರಾ, ನೀವೊಂದು ಗುರಿ ತಲುಪ್ತೀರಾ ಅಂತ ಹೇಳ್ತೀನಿ. ಒಬ್ಬರ ಮಾರ್ಗದರ್ಶನ ಇದ್ರೇನೆ ದಾರಿ ನಮ್ಮ ಗುರಿಗಳು ತಲುಪಕ್ಕೆ ಸಾಧ್ಯ. ಸೂಪರ್. ಸೊ ವೀಕ್ಷಕರೇ, ಈಗ ಮೇಡಮ್ ಅವ್ರ ಹತ್ರ ಸಾಕಷ್ಟು ಯಂತ್ರಗಳು, ಚಕ್ರಗಳು, ಮತ್ತು ತಾಯಿತಗಳು, ಮತ್ತು ಮಾಲೆಗಳು ಹೇಳಿದ್ರು, ಬ್ರಾಸ್ಲೈಟು, ಸುಮಾರು ಐಟಮ್ಸ್ ಅವ್ರ ಹತ್ರ. ಯಾಕಂದರೆ ಒಂದೊಂದು ಸಮಸ್ಯೆಗಳಿಗೆ ಒಂದೇ ಆ್ಯಂಗಲಲ್ಲಿ ಅವರು ಪರಿಹಾರ ಕೊಡ್ತಾ ಇಲ್ಲ, ಬೇರೆ ಬೇರೆ ಅವ್ರ ಹತ್ರ ಇರೋ ಬೇರೆ ಬೇರೆ ವಿಧಾನಗಳಲ್ಲಿ ಅವರು ಅಂದರೆ ಪರಿಹಾರಗಳು ಕೊಡ್ತಾ ಇದ್ದಾರೆ. ಅದರಿಂದ ಬೆನಿಫಿಟ್ ಪಡ್ಕೊಂಡವ್ರಿಗೆ ಸೊ ಅಂದರೆ ಕಂಪ್ಲೀಟ್ ಒಳ್ಳೇದಾಗಬೇಕು. ಇಲ್ಲಿಗೆ ಬಂದು ಹೋದ್ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಆಗಬೇಕು, ಅದು ಸಪೋರ್ಟ್ ಆಗಬೇಕು ಅನ್ನೋ ಉದ್ದೇಶ. ಸೊ ಹಾಗಾಗಿ ಈ ವಿಚಾರಗಳನ್ನೆಲ್ಲ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಅವಶ್ಯಕತೆ ಇದ್ದವ್ರು ಮಾತ್ರ ಮೇಡಮ್ ಅವ್ರನ್ನ ಸಂಪರ್ಕ ಮಾಡಿ, ಸೊ ಅವ್ರ ಮುಖಾಂತರ ಏನಾದರೂ ಒಳ್ಳೇದಾಯಿತು ಅಂದರೆ ಈ ವಿಡಿಯೋ ಮಾಡಿದ್ದಕ್ಕೂ ನಮಗೂ ಸಪೋರ್ಟ್ ಇದು ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ಸೊ ಈ ವಿಚಾರನ ಹೇಳ್ತಾ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.